ಕಾಶ್ಮೀರದಲ್ಲಿ ಸೇನಾ ಟ್ರಕ್ ಒಂದು ಕಂದಕಕ್ಕೆ ಉರುಳಿ 10 ಜನ ನಮ್ಮ ಸೋಲ್ಜರ್ಸ್ ಡೆತ್ ಆಗಿದ್ದಾರೆ. ಇನ್ನು 10 ಜನ ಅಲ್ಲಿ ಗಾಯಗೊಂಡಿದ್ದಾರೆ. ಈಗ ಬರ್ತಾ ಇರುವಂತ ಸುದ್ದಿ ಇದು. ಜಮ್ಮು ಕಾಶ್ಮೀರದ ಸೇನಾ ವಾಹನ ದೋಡಾವಳಿ ಕಂದಕಕ್ಕೆ ಉರುಳಿ ಬಿದ್ದಿದೆ ಸೇನಾ ಟ್ರಕ್. 10 ಜನ ಈಗಾಗಲೇ ಯೋಧರು ಹುತಾತ್ಮರಾಗಿರೋದು. 10 ಯೋಧರು ಈಗಾಗಲೇ ಗಾಯಗೊಂಡಿದ್ದಾರೆ. ಈಗಾಗಲೇ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗಂಭೀರ ಗಾಯ ಆಗಿದೆ ಅವರಿಗೆ. ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ದಾರೆ. ಸೊ ಈ ಪರಿಸ್ಥಿತಿ ಅತ್ಯಂತ ಭೀಕರವಾಗಿರುತ್ತೆ. ಈ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ತುಂಬ ನಡೀತಾ ಇದೆ. ಸೊ ಆಪರೇಷನ್ ಹೇಗೆ ನಡೀತಾ ಇದೆ ಅನ್ನೋದು. ಈ ಭಾಗಗಳಲ್ಲಿ ತುಂಬ ಕಂದಕವಾಗಿರುವಂಥ ಏನಿದೆ ಜಾಗಗಳು, ಅಲ್ಲಿ ಗಾಡಿ ಓಡಿಸೋದೇ ಬಹಳ ಕಷ್ಟ. ಈ ಥರ ಅನೇಕ ಘಟನೆಗಳಾಗ್ತಾ ಇರುತ್ತೆ. ಬಟ್ ವೆರಿ ಸ್ಯಾಡ್, ಅನ್ಫಾರ್ಚುನೇಟ್. 10 ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ. ಸೊ ಅಲ್ಲಿ ಆಗಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಶ್ರೀನಗರದಿಂದ ಮುಂದೆ ಬರುತ್ತೆ ಇದು. 10 ಯೋಧರು ಈಗಾಗಲೇ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೂ 10ಕ್ಕೂ ಹೆಚ್ಚು ಯೋಧರಿಗೆ 11 ಅಂತ ಹೇಳ್ತಾ ಇದ್ದಾರೆ. ಗಂಭೀರ ಗಾಯ ಆಗಿದೆ ಅಂತಿದ್ದಾರೆ. ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗ್ತಾ ಇರ್ತಾರೆ ಅವರು. ಸೊ ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಓಡಾಡ್ತಾ ಇರ್ತವೆ ಅವಾಗವಾಗ, ನಿಮಗೆ ಕ್ಯಾಂಟರ್ ಥರ ಇರುತ್ತೆ. ಸೊ ಅಂತಹ ವೆಹಿಕಲ್ಗಳು ಕಂದಕಕ್ಕೆ ಉರುಳಿ ಈಗ ಈ ಅನಾಹುತ ಆಗಿರೋದು. ಸೊ ಈಗಷ್ಟೇ ಬರ್ತಾ ಇರುವಂತಹ ಅಪ್ಡೇಟ್ ಏನು ಅಂತಂದರೆ ಈ ವಿಚಾರದಲ್ಲಿ ಸ್ಯಾಡ್, ಹೇಳೋಕ್ಕೆ ನನಗೆ ಬಹಳ ಕಷ್ಟ ಆಗುತ್ತೆ. 10 ಯೋಧರಲ್ಲ, ಅದು 13 ಯೋಧರು ಈಗ ಸಾವನ್ನಪ್ಪಿದ್ದಾರೆ ಅಂತೇಳಿ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಗಾಯಗೊಂಡಿರೋರು ಅತ್ಯಂತ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತೇಳಿ. ಸಣ್ಣ ಪುಟ್ಟದ್ದಲ್ಲ, ಅದು ಕಂದಕಕ್ಕೆ ಉರುಳಿ ಬಿದ್ದಿರೋದು. ಹಾಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತಿದ್ದಾರೆ.